It's not okay, man. ಪ್ರತಿ ಸರ್ತಿ ನಾನಲ್ಲಿ ಇಟ್ಟಿರ್ತೀನಿ ಅದರಿಂದ ಹೂ ತೆಗೆದು ಧ್ರುವನ ಜೊತೆ ಜಗಳ ಬಿದ್ದಿರಂಗ ಅವ್ರೆ ನಾನು ಡೈಲಿ ಮಾಡ್ತೀನಿ. ಏನ್ ಮ್ಯಾಟ್ರಿಗೆ ಜಗಳ ಆಗಿತ್ತು ಅದು ನಮಗ್ ಇನ್ನೂ ಬೇಜಾರಾಗಿದೆ. ಕಣ್ಣು ಮುಂದೆ ಆಗ್ತಿರೋ ನೋಡ್ಕೊಂಡಿರ ಆಗ್ತೇನೆ ಇಲ್ಲ. ಅವ್ರು ಒಬ್ಬರೇ ಇದ್ದಾಗ ಎಮೋಷನಲಿ ಇದ್ರೆ ಸಪೋರ್ಟ್ ಮಾಡಿದ್ದು ಇನ್ನೂ ಅದು ಮೈ ಊರಿತದೆ ನನಗೆ. ನೀನೇ ನಿನ್ ವೀಕ್ನೆಸ್ ಬಿಟ್ಕೊಟ್ಬಿಡಿ ಅಂತ ನಾನು ಐ ಆಮ್ ನಾಟ್ ಅ ಫೂಲ್. ಯಾರು ಸವಾಸನೆ ಬೇಡ, ಅವ್ರ ಸವಾಸನೆ ಬೇಡ, ಸೈಲೆಂಟ್ ಆಗ್ಬಿಡ್ತು. ಆಗಿರುವುದು ಆಗುತ್ತಿರುವುದು ಆಗಲಿರು ಎಲ್ಲವೂ ಒಳ್ಳೆಯದ. ಇಲ್ಲಿ ಧ್ರುವಂತು ಹಾಗೂ ಅಶ್ವಿನಿ ಗೌಡ ಜಗಳ ಮಾಡ್ತಿರೋದನ್ನ ನೋಡ್ತಾ ಇದ್ರೆ ಸ್ವಲ್ಪ ಡೌಟ್ ಬರ್ತಾ ಇದೆ, ಮನೆಯವ್ರನ್ನ ಏನಾದ್ರೂ ಯಾಮಾರ್ಸೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅವರಿಬ್ರು ಮಧ್ಯೆ ಇದ್ದಿದ್ದ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅವರಿಬ್ರು ಮಧ್ಯೆ ಇದ್ದಂತ ಒಂದು ಬಾಂಡಿಂಗ್ ಆಗಿರ್ಬೋದು, ಸೊ ನಿನ್ನೆವರೆಗೂ ಕೂಡ ಅವ್ರು ಒಬ್ರನ್ನೊಬ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಈಗ ಸಡನ್ ಆಗಿ ಒಂದು ಹೂವಿಗೋಸ್ಕರ ಜಗಳ ಮಾಡ್ತಿದ್ದಾರೆ ಅಂದ್ರೆ ನಂಬೋಕೆ ಸಾಧ್ಯನೇ ಇಲ್ಲ, ಅಂಡ್ ನಂಬಂಗೂ ಇಲ್ಲ ಇದನ್ನ. ಯಾಕಂದ್ರೆ ಈಸ್ ದ ಫೇಕ್. ಅವರು ಮನೆಯವ್ರನ್ನ ಯಾಮಾರ್ಸೋದಕ್ಕೋಸ್ಕರನೇ ಮಾಡ್ತಿರೋಂಥ ಒಂದು ಡ್ರಾಮಾ ಇದು. ಯಾಕಂದ್ರೆ ಈಗ ಅವರಿಬ್ಬರು ಜಗಳ ಮಾಡಿದ್ರೆ ಮನೆಯವ್ರದ್ದು ಒಂದು ಅಭಿಪ್ರಾಯ ಏನು ಬರ್ಬೋದು ನಮ್ಮಿಬ್ಬರ ಮಧ್ಯೆ. ಸೊ ಇಬ್ರು ಇಷ್ಟು ದಿನ ಚೆನ್ನಾಗಿದ್ರು, ಈಗ ಸಡನ್ ಆಗಿ ಜಗಳ ಮಾಡ್ತಿದಾರಲ್ಲ, ಸೊ ಒಂದು ಒಪಿನಿಯನ್ ಹೆಂಗೆ ಚೇಂಜ್ ಆಗುತ್ತೆ ಮನೆಯವ್ರದ್ದು ನೋಡೋಣ ಅಂತ ಇಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ತಿರೋ ಜಗಳ ಇದು. ಸೊ ಅಲ್ಲಿ ಗೊತ್ತಾಗ್ತಿದೆ ಅವರಿಬ್ಬರು ಜಗಳ ಮಾಡ್ತಿದಾರೆ ಅಂದ್ರೆ ಆ ರೀತಿ ಯಾರು ಜಗಳನೇ ಮಾಡಲ್ಲ. ಅದರಲ್ಲೂ ಅಶ್ವಿನಿ ಗೌಡವ್ರು ಜಗಳ ಮಾಡ್ತಾರೆ ಅಂದ್ರೆ ಸೊ ಅದು ಬೇರೆ ರೀತಿನೇ ಇರುತ್ತೆ. ಅಂಡ್ ನೀವು ಅಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಧ್ರುವಂತು ಅಲ್ಲಿ ಅಶ್ವಿನಿ ಗೌಡವ್ರ ಜೊತೆ ಜಗಳ ಮಾಡ್ಕೊಂಡು ಸಡನ್ ಆಗಿ ಹೊರಗಡೆ ಬರ್ತಾನೆ. ಬಂದು ಅವನು ಒಬ್ಬನೇ ಎಲ್ಲೂ ಕೂರಲ್ಲ, ಹೋಗಿ ಕೂರೋದೇ ಗಿಲ್ಲಿ ಇರೋ ಜಾಗದಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿ, ಧ್ರುವಂತ್ ಯಾವಾಗಲೂ ಗಿಲ್ಲಿ ಇರೋ ಜಾಗಕ್ಕೆ ಹೋಗೋದಿಲ್ಲ, ಅವ್ನು ಸಪ್ರೇಟ್ ಹೋಗಿ ಕೂತ್ಕೊಳ್ತಾನೆ, ಅದಕ್ಕೆ ಯಾವಾಗೋ ಅಪ್ರೂಪಕ್ಕೆ ಹೋದ್ರೆ. ಆ್ಯಂಡ್ ಇನ್ನೊಂದು ಅಶ್ವಿನಿ ಗೌಡವ್ರು ಅವ್ರ ಪಡಿಗೆ ಅವರು ಅಲ್ಲಿ ಮಾತಾಡ್ತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಧ್ರುವಂತು ಗಿಲ್ಲಿ ಇರೋ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ. ಯಾಕೆ ಗಿಲ್ಲಿ ಏನಾದರೂ ಮಾತಾಡ್ತಾನೆ ಅಂತ. ಆ್ಯಂಡ್ ಅದಕ್ಕೂ ಮುಂಚೆ ನೀವು ಗಿಲ್ಲಿ ರಿಯಾಕ್ಷನ್ ನೋಡಿದ್ರು ಗೊತ್ತಾಗುತ್ತೆ, ಗಿಲ್ಲಿ ಸಡನ್ ಶಾಕ್ ಆಗಿಬಿಡುತ್ತೆ, ಯಾರು ಧ್ರುವಂತು ಹೋಗಿ ಅಶ್ವಿನಿ ಗೌಡವ್ರು ಜಗಳ ಮಾಡ್ತಿದಾರಂತ. ಯಾಕೆಂದರೆ ಇಷ್ಟು ದಿನ ಅವ್ರು ಇದ್ದಿದ್ದು ಹಂಗೇನೆ, ಒಬ್ರನ್ನೊಬ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ, ಒಬ್ರನ್ನೊಬ್ರು ಎಲ್ಲೂ ಒಂದೇನೋ ಮಾತಾಡಿ ಎಲ್ಲ ಅವ್ರು ಒಬ್ರೊಬ್ರ ಬಗ್ಗೆ. ಸೊ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದವ್ರಿಗೆ ಸಡನ್ನಾಗಿ ಜಗಳ ಮಾಡ್ತಿದ್ದಾರೆ ಅಂದರೆ ಎಂಥವ್ರಿಗೂ ಅವ್ರು ಡೌಟ್ ಬರುತ್ತೆ. ಆ್ಯಂಡ್ ಅಲ್ಲಿ ಧ್ರುವಂತ್ ಬಂದು ಕೂತ್ಕೊಂಡು ಅಲ್ಲಿ ಗಿಲ್ಲಿ ಹತ್ರ ಅದನ್ನೇ ಮಾತಾಡ್ತಿರ್ತಾನೆ, ನಾನು ನಂಬಿ ತಪ್ಪು ಮಾಡಿದೆ, ನಾನು ತುಂಬಾ ಬೇರೆ ಅಂದ್ಕೊಂಡಿದ್ದೆ ಅಂತ. ಅಲ್ಲಂಟು ಗಿಲ್ಲಿ ಕೂಡ ಉರ್ಸೋಕೆ ಎಷ್ಟು ಸಾಧ್ಯನೋ ಅಷ್ಟು ಉರ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ನೀನು ಒಂದು ಬಿಟ್ಕೊಟ್ಟಿದ್ದು, ನೀನು ಒಂದು ಯಾಮಾರಿದ್ದು ನಿನ್ನ ತಪ್ಪು ಅಣ್ಣ ಅಂತ. ಅದಕ್ಕೆ ಧ್ರುವಂತು ಇಲ್ಲ, ಇಸ್ ನಾಟ್ ಎ ಫೂಲ್ ಅಂತ ಹೇಳ್ತಾ ಇರ್ತಾನೆ. ಸೊ ಅಲ್ಲಿ ಒಂದು ಗಾದೆ ನೆನಪಾಗುತ್ತೆ, ಏನು ಅಂದರೆ ಗಿಲ್ಲಿಯಲ್ಲಿ ಒಂಥರ ಖುಷಿ ಫೀಲ್ ಆಗ್ತಿದ್ದಾನೆ ಸಖತ್ತಾಗೆ. ಈಗ ಬೆಕ್ಕಿಗೆ ಚಲ್ಲಾಟ, ಎಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ. ಸೊ ಇವತ್ತಿನ ಎಪಿಸೋಡ್ ಕೂಡ ಅಷ್ಟೇ ಮಸ್ತಾಗಿರುತ್ತೆ ಅಂತ ಅನಿಸ್ತಾ ಇದೆ. ಸೊ ಯಾರು ಮಿಸ್ ಮಾಡ್ಕೊಳ್ಳದೆ ಎಪಿಸೋಡ್ನ ನೋಡಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಂತ ನಾನು ನಿಮಗೆ ಆದಷ್ಟು ಬೇಗ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ಅಪ್ಡೇಟಲ್ಲಿ ಸಿಗೋಣ ಗಾಯ್ಸ್, ಬಾಯ್.